ನಮಸ್ಕಾರ, ಶುಭಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 7ನೇ ತಾರೀಕು. ಈ ದಿನ ಹೇಗಿದೆ, ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು 7ನೇ ತಾರೀಕು ಆ್ಯಂಡ್ ಮುಖ್ಯವಾಗಿ ಗ್ರಹಣ ಕೂಡ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಹೇಗಿದೆ, ಯಾವ ರಾಶಿಯವರಿಗೆ ಶುಭ ಇದೆ ಇವತ್ತಿನ ದಿನ ಅಂತ ಮಾತಾಡ್ತಾ ಹೋಗೋದಾದರೆ ನೋಡಿ, ಫಸ್ಟ್ಗೆ ಇವತ್ತು 7ನೇ ತಾರೀಕು. ಇವತ್ತಿನ ಡೇಟು 7ನೇ ತಾರೀಕು ಯಾರೆಲ್ಲ ಇರ್ತೀರಾ, ಯಾರೆಲ್ಲ 7ನೇ ತಾರೀಕು ಹುಟ್ಟಿರ್ತೀರ ಅವ್ರಿಗೆಲ್ಲ ಗ್ರಹಣ ಅಂತ ಏನು ನಿಮ್ಮ ಹುಟ್ಟಿರೋ ಡೇಟ್ ಇದಾಗಿರೋದ್ರಿಂದ ಎಲ್ಲರದು ಬರ್ತ್ಡೇ ಸೆಲೆಬ್ರೇಷನು ಅದು ಇದು ಇರುತ್ತೆ. ಬಟ್ ಯಾರೂ ಆಚರಿಸ್ಕೊಳ್ದಿರ ಇರಬೇಡಿ. ಯಾಕಂದರೆ ಗ್ರಹಣ ಬರೋದು ರಾತ್ರಿಗೆ. ಎಲ್ಲ ಜನರಲ್ಲಿ ಏನಾಗಿರುತ್ತೆ ಅಂದರೆ, ಗ್ರಹಣ ಬರುತ್ತೆ, ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಏನಾದ್ರು ತೊಗೋಬೇಕು, ಏನಾದ್ರು ತೊಗೊಳ್ಬಾರ್ದು, ಮನೆಯಿಂದ ಹೊರಗಡೆನೇ ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಇರುತ್ತೆ ಎಲ್ಲರಿಗೂ. ಬಟ್ ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಡೇ ಯಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ. 1, 10, 19, 28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆ ಇವತ್ತು ತುಂಬ ಚೆನ್ನಾಗಿರುವಂಥ ದಿನ, ಸೂಪರ್ ಡೇ ಅಂತ ಹೇಳ್ಬೋದು. ನಿಮ್ಮದೇ ದಿನ. ಹಾಗಾಗಿ ತುಂಬ ಚೆನ್ನಾಗಿ ಇವತ್ತು ಎಂಜಾಯ್ ಮಾಡಿ. ಅದರಲ್ಲೂ ಸಂಡೇ ಇರೋದ್ರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ. ಅದೇ ರೀತಿ 2, 11, 20, 29 ಈ ಡೇಟಲ್ಲಿ ಹುಟ್ಟಿರೋರು ಕೂಡ, ಇವ್ರಿಗೂ ಕೂಡ ತುಂಬ ಒಳ್ಳೆ ದಿನ ಇವತ್ತು. ಸೊ ಇವತ್ತಿನ ಡೇ ನಿಮ್ಮದೇ ಆಗಿರೋದ್ರಿಂದ ನೀವು ಕೂಡ ತುಂಬ ಎಂಜಾಯ್ ಮಾಡಿ. ನಿಮ್ಮ ಒಂದು ಇವತ್ತಿನ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ಅದೇ ರೀತಿ 4, 13, 22, 31 ಈ ಡೇಟ್ ಕೂಡ ತುಂಬ ಒಳ್ಳೆ ಡೇಟು, ನಿಮಗೆ ತುಂಬ ಆಗಬರೋ ಅಂಥ ಡೇಟು. ಹಾಗೆ ನೋಡಿ 6, 15, 24 ಸೂಪರ್ ಅಂತ ಹೇಳ್ಬೋದು. ಇವತ್ತಿನ ದಿನ ನೀವು 6, 15, 24 ಏನು ಬೇಕಾದರೂ ಮಾಡ್ಕೊಳ್ಬೋದು. ತುಂಬ ನಿಮ್ಮದೇ ಡೇಟ್ ಆಗಿರೋದ್ರಿಂದ ನೀವು ಇವತ್ತು ತುಂಬ ಲಕ್ಕಿ ಅಂತ ಹೇಳ್ಬೋದು. ಅದೇ ರೀತಿ 7, 16, 25 ಈ ಡೇಟಲ್ಲಿ ಹುಟ್ಟಿರೋರು ಇವತ್ತಿನ ದಿನ ತುಂಬ ಸೂಪರು, ನಿಮಗೆ ನಿಮ್ಮದೇ ಡೇಟು. ಸೊ ನೀವು ಕೂಡ ಒಳ್ಳೆ ಕೆಲಸಗಳು ಎಲ್ಲಾದರೂ ಹೋಗಿ ಬರೋದು ಇದೆಲ್ಲ ಇದ್ದರೆ ನೀವು ಮಾಡ್ಕೊಳ್ಬೋದು. ಅದೇ ರೀತಿ ತುಂಬ ಆಗದೇ ಇರೋವಂಥದ್ದು ಅಂದರೆ ಡೇಂಜರಸ್ ಅಂತ ಬಂದಾಗ ನೋಡಿ 3, 12, 21, 30 ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಇವ್ರಿಗೆ ಇವತ್ತು ಸ್ವಲ್ಪ ನಿಮ್ಮ ಲೈಫಲ್ಲಿ ಏನಾದರೂ ಮಿಸ್ಟೇಕ್ ಆಗಿರೋದು ಅಥವಾ ನಿಮ್ಮ ಒಂದು ದುಃಖಗಳನ್ನು ನೋಡೋದು ಅಂಥದ್ದು, ಆಮೇಲೆ ಏನಾದರೂ ಅಪ್ಸೆಟ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಅಂದರೆ ನಿಮ್ಗೆ ಇವತ್ತಿನ ದಿನ ತುಂಬ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಅದೇ ರೀತಿ 5, 14, 23 ಈ ಡೇಟಲ್ಲಿ ಹುಟ್ಟಿರೋರು ಕೂಡ ಇವತ್ತಿನ ದಿನ ಅಂತ ಏನೂ ಚೆನ್ನಾಗಿರೋದಿಲ್ಲ. ನೀವು ಕೂಡ ತುಂಬ ಹುಷಾರಾಗಿರಬೇಕಾಗುತ್ತೆ. ಅಂದರೆ ಬೇಡದೇ ಇರೋ ಕೆಲಸ ಮಾಡದೇ ಇದ್ದರೆ ಒಳ್ಳೆಯದಾಗತ್ತೆ ಅಂತ. ಅದೇ ರೀತಿ 8, 17, 26 8, 17, 26ನೇ ತಾರೀಕು ಅವ್ರಿಗೆ ಇವತ್ತಿನ ದಿನ ತುಂಬ ಬ್ಯಾಡ್ ಡೇ ಆಗಿರುತ್ತೆ. ಸೊ ಇವತ್ತಿನ ದಿನ ನೀವು ಕೂಡ ನೋಡ್ಕೊಳ್ಬೇಕು. ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ಇವತ್ತಿನ ದಿನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. 9, 18, 27 ಕೂಡ ಇವತ್ತು 50-50 ಅಂದ್ರೂ ಯಾವ ಕೆಲಸ ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ದಿನ ಚೆನ್ನಾಗಿಲ್ಲ ಅಂದಾಗ ನಾವು ಆ ದಿನದಲ್ಲಿ ಏನಾದರೂ ಮಾಡೋದು, ಏನಾದರೂ ತೊಗೊಳ್ಳೋದು ಇದನ್ನು ಮಾಡ್ತಾ ಹೋದಾಗ ಅದು ನಮ್ಮ ಹತ್ರ ಶಾಶ್ವತವಾಗಿ ಇರೋದಿಲ್ಲ. ಹಾಗಾಗಿ ಇಲ್ಲ ಏನಾದರೂ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿಕೊಂಡ್ರೆ ನಾಳೆ ಒಂದು ದಿನ ಬಿಟ್ಟರೆ ನಾಳೆ ನಿಮ್ಮದೇ ಡೇ ಆಗಿರುತ್ತೆ. ಕಲರ್ ಅಂತ ಬಂದಾಗ ಇವತ್ತಿನ ಫೇವ್ರೇಟ್ ಬಣ್ಣ ಬಂದು ನೋಡಿ ಆರೆಂಜ್ ಕಲರ್ ತುಂಬ ಅತಿ ಹೆಚ್ಚು. ವೈಟು ಮತ್ತು ಬ್ಲೂ ಕಲರು ಅತಿ ಹೆಚ್ಚು ಇವತ್ತು ಪಾಸಿಟಿವ್ ಕಲರ್ ಆಗಿರುತ್ತೆ. ಈ ಬಣ್ಣವನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು. ಅದೇ ರೀತಿ ಡೇಂಜರಸ್ ಕಲರ್ ಅಂತಂದರೆ ನೆಗೆಟಿವ್ ಕಲರ್ ಅಂತ ಬಂದಾಗ ಇವತ್ತಿನ ಬಣ್ಣ ಎಲ್ಲೋ ಮತ್ತು ರೆಡ್ಡು ಮತ್ತು ಬ್ಲ್ಯಾಕ್ ಕಲರು ತುಂಬ ನೆಗೆಟಿವ್ ಆಗಿರುತ್ತೆ. ಈ 3 ಬಣ್ಣವನ್ನು ಅವಾಯ್ಡ್ ಮಾಡಿದ್ರೆ ಇವತ್ತು ಒಳ್ಳೆಯದಾಗತ್ತೆ ನಿಮಗೆ. ಸೊ ಗ್ರಹಣ ಅಂತ ಹೇಳಿದ್ವಿ. ಗ್ರಹಣ ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಓಕೆ. ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರು ತಾಲೂಕು. ಓಕೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮನೆಯವರ ಬಗ್ಗೆ ಮತ್ತು ನಮ್ಮ ಬಗ್ಗೆ. ಸರಿ, ಒಬ್ಬರ ಬಗ್ಗೆ ಕೇಳಬಹುದು. ಡೇಟ್ ಆಫ್ ಬರ್ತ್ ಹೇಳ್ಬೇಕು. ಹೇಳಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಆರ್ ಮಂಜುನಾಥ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 15, 11, 15, 11, 81. ಹುಟ್ಟಿದ ಸಮಯ ಗೊತ್ತಿಲ್ಲ. ರಾಶಿ ಯಾವುದು? ಸಿಂಹ ರಾಶಿ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮೇಡಮ್ ಇದ್ದಾರೆ, ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಹಣಕಾಸಿನಲ್ಲಿ ತೊಂದ್ರೆ, ಕೆಲಸದಲ್ಲಿ ಸ್ವಲ್ಪ ತಿಕ್ಕಾಟ, ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ. ಹಣಕಾಸಲ್ಲಿ ತೊಂದರೆ, ಕೆಲಸದಲ್ಲಿ ತಿಕ್ಕಾಟ, ಮನೆಯಲ್ಲಿ ಕಿರಿಕಿರಿ ಎಲ್ಲ ಇಲ್ಲೇ ಇದೆಯಲ್ಲ ಸರ್? ಅದಕ್ಕೆ ಕೇಳಿದ್ದು.
ನೋಡಿ ಸರ್, ಸಿಂಹ ರಾಶಿಯವ್ರಿಗೆ ಇವಾಗ ಸ್ವಲ್ಪ ಟೈಮು ಬ್ಯಾಡ್ ಆಗಿದೆ. ಬಟ್ ಇನ್ನು ಒಂದು 3 ತಿಂಗಳು ಹೋದರೆ ನಿಮಗೂ ತುಂಬ ಟೈಮ್ ಚೆನ್ನಾಗಿರುತ್ತೆ. ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಅದರಲ್ಲೂ ಈ ತಿಂಗಳು ನಿಮಗೆ ಒಂದು 17ನೇ ತಾರೀಕು ಮೇಲಿಂದ ತುಂಬ ಚೆನ್ನಾಗಾಗುತ್ತೆ ಸರ್. ಸೂರ್ಯ 2ನೇ ಮನೆಗೆ ಬರ್ತಾನೆ, ಧನಸ್ಥಾನಕ್ಕೆ ಬರ್ತಾನೆ. ಏನಾದರೂ ನಿಮಗೆ ಗೌರ್ಮೆಂಟ್ ಇಶ್ಯೂಸ್ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಒಳ್ಳೆಯದಾಗತ್ತೆ. ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯ ಯಾವುದು ಸ್ಟ್ರಕ್ ಆಗಿರುತ್ತೆ, ತುಂಬ ದಿವಸದಿಂದ ಆಗಬೇಕಾಗಿರುವಂಥ ಕೆಲಸ ಯಾವುದಾಗಿರಲ್ಲ, ಅದೆಲ್ಲ ಕೂಡ ಕೆಲಸ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಸಿಂಹರಾಶಿಯವ್ರಿಗೆ ನೋಡಿ 3ನೇ ಮನೆಯಲ್ಲಿ ಕುಜ ಬರ್ತಾನೆ. 3ನೇ ಮನೆಯಲ್ಲಿ ಕುಜ ಬರೋದ್ರಿಂದ ಭೂಮಿ ವ್ಯವಹಾರ ಏನಾದರೂ ಮಾಡ್ತಿದ್ರೆ ನೀವು, ಅಥವಾ ಅದರಿಂದ ಯಾವುದಾದ್ರೂ ಹಣ ಬರೋದಿದ್ರೆ ಅದು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ದೇಹದ ಆಲಸ್ಯ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಕುಟುಂಬದಲ್ಲಿ ಯಾವುದಾದ್ರೂ ಕೇಸು ಕೋರ್ಟು ಅಂತ ಏನಾದರೂ ನಡೀತಾ ಇದೆಯಾ ನಿಮ್ಮ ಕುಟುಂಬದಲ್ಲಿ? ಸದ್ಯಕ್ಕೆ ಯಾವ್ದು ಇಲ್ಲ ಮೇಡಮ್. ಆ ಕೋರ್ಟು ಕೇಸು ಅನ್ನೋದು, ಅಥವಾ ನಿಮ್ಮ ಹಳೆ ಯಾವುದಾದ್ರೂ ನಿಮ್ಮ ಜಾಗದ ಮೇಲೆ ಯಾವುದಾದ್ರೂ ಕೋರ್ಟು ಕೇಸು ಅಂತ ನಡೆಯುವಂಥದ್ದು ಸಾಧ್ಯವಾಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಸರ್. ಸೊ ನಿಮ್ಮ ಹಣಕಾಸು ಅಂತ ಬಂದಾಗ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ದಿನ ಎದ್ದು ಸೂರ್ಯ ನಮಸ್ಕಾರ ಮಾಡಿ ನೀವು ಸಿಂಹರಾಶಿಯವರು. ಹಲೋ, ಆಯ್ತು ಮೇಡಮ್. ಸೂರ್ಯ ನಮಸ್ಕಾರ ಮಾಡಿ, ಮತ್ತು ನಮ್ಮ ನಂಬರ್ಗೆ ಕರೆ ಮಾಡಿ ಸರ್. ನಾವು ನಿಮಗೆ ಸ್ಟೋನ್ ಕೊಡ್ತೀವಿ. ಆ ಒಂದು ಸ್ಟೋನು ಬ್ರೇಸ್ಲೆಟ್ನ ಹಾಕೊಳ್ಳಿ. ಖಂಡಿತ ಈ ನಿಮ್ಮ ಏನು ಸಾಲ ಬಾಧೆ ಇದೆ, ಹಣಕಾಸಿನಲ್ಲಿ ತೊಂದರೆ ಇದೆ, ಅದರಿಂದ ಹೊರಗಡೆ ಬರ್ತೀರಾ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬಾಗಲಕೋಟೆಯಿಂದ ಸುಧಾ ಅಂತ ಹೇಳ್ರಿ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 7/6/1990 ಮೇಡಮ್. 7/6/1990. ಹುಟ್ಟಿದ ಸಮಯ? ಬೆಳಿಗ್ಗೆ 7 ಗಂಟೆ ಗುರುವಾರ. ಬೆಳಗ್ಗೆ 7 ಗಂಟೆ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ನಮಸ್ತೆ. ಮದ್ವೆ ಸಂಬಂಧ ಕೇಳಿತು. ಮದ್ವೆ ಸೆಟ್ ಆಗಿದೆ ಮೇಡಮ್, ಫಿಕ್ಸ್ ಆಗಿದೆ. ಆದ್ರೆ ಮುಂದಿನ ಜೀವನ ಹೇಗಿರುತ್ತೆ, ಯಾವಾಗ ನಮ್ದು ಮದ್ವೆ ಆಗುತ್ತೆ ಅನ್ನೋದು ಕೇಳ್ಬೇಕಾಗಿತ್ತು. ಮದುವೆ ಫಿಕ್ಸ್ ಆಗಿದೆ ಅಂತಿದ್ದೀರಾ. ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ ಬರುತ್ತೆ ನಿಮ್ಮದು. ಮದುವೆ ಫಿಕ್ಸ್ ಆಗಿದೆ. ಏನು ಮಾಡ್ತಾ ಇದ್ದೀರಾ ಅಮ್ಮ? ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ನೀವು? ಮನೇಲಿ ಇದ್ದಿ ಮೇಡಮ್. ನಮ್ಮ ಸೆಟ್ ಆದವ್ರದ್ದು ಡೇಟ್ ಆಫ್ ಹೇಳ್ತೀನಿ, ಇಬ್ಬರದು ಹೊಂದಾಣಿಕೆ ಆಗುತ್ತಾ? ಆದವ್ರದ್ದು ಡೇಟ್ ಆಫ್ ಬರ್ತ್ ಕೇಳಬೇಕು ಅಂತಂದ್ರೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಕೇಳಬೇಕಾಗುತ್ತೆ. ನಂಬರ್ ಹೋಗ್ತಾ ಇದೆ ನೋಡಿ ಮೇಲೆ ಸ್ಕ್ರೀನ್ ಮೇಲೆ, ಆ ನಂಬರ್ ಕರೆ ಮಾಡಿ. ಇವಾಗ ನಿಮಗೆ ಕೇತು ದಶ ನಡೀತಾ ಇದೆ. 2028ವರೆಗೂ ಕೇತು ದಶದಲ್ಲಿ ಇರ್ತೀರಾ. ಸೊ ಹಾಗಾಗಿ ಕೇತು ನಿಮಗೆ ಒಳ್ಳೆ ಜಾಗದಲ್ಲೇ ಇದ್ದಾನೆ. ಆದರೆ ಲಗ್ನದಲ್ಲಿ ಗುರು ಇದ್ದಾರೆ. ನಿಮ್ಮ ಮದುವೆ ಅಂತ ಬಂದಾಗ ನೋಡಿ, ಮದುವೆ ಜೀವನ ಚೆನ್ನಾಗಿರುತ್ತೆ. ಆದರೆ ಎಲ್ಲ ಸೆಟ್ ಆದಮೇಲೆ ಕೇಳ್ತಾ ಇದ್ದೀರಾ ಚೆನ್ನಾಗಿರುತ್ತಾ ಇಲ್ವಾ ಅಂತ. ನೀವು ಪರವಾಗಿಲ್ಲ, ಇವಾಗಿನ ಟೈಮು ಓಕೆ ಅಂತ ಹೇಳ್ಬೋದು. 20 ಆಮೇಲೆ ನಿಮಗೆ 2028ರಿಂದ ತುಂಬ ಟೈಮು ಚೆನ್ನಾಗಿರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಟೈಮು ಅದೇ ಬರುತ್ತೆ. ಸೊ ಮದುವೆ ಆದಮೇಲೆ ಕೂಡ ನೀವು ತುಂಬ ಚೆನ್ನಾಗಿರ್ತೀರ. ಆದರೆ ಕೆಲಸ ಬಿಡಬೇಡಿ, ಕೆಲಸ ಮಾಡಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ.